ಅತಿಥಿಗಳು ಸೇರಿ ಈ ಒಂದು ಅನುಮತಿಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಜೋರ ಚಪ್ಪಾಳೆ ಬರಲಿ. ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ಇವರು ಬಹಳಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ವೈದ್ಯಕೀಯ ಕ್ಷೇತ್ರಕ್ಕೆ ಅವರ ಸೇವೆ. ಒಂದು ಆರ್ಟಿಕಲ್ ಬರೆದಿದ್ದೆ ನಾನು, ಅದು ದೀಪಾವಳಿ ಸಂದರ್ಭದಲ್ಲಿ. ಬೆಳಕಿನ ಹಬ್ಬದಲ್ಲಿ ಆರದಿರಲಿ ದೃಷ್ಟಿ ದೀಪ ಅಂತ ಬರೆದಿದ್ದೆ. ಅದೇ ಅಲ್ಲಿ ಬೆಂಗಳೂರಿನಲ್ಲಿ ಮಿಂಟೋ ಆಸ್ಪತ್ರೆ, ಅಲ್ಲಿ ನಮ್ಮ ವಿಜಯ ಕರ್ನಾಟಕ ಆಫೀಸ್ ಇದ್ದಿದ್ರು ಕೂಡ ಮಕ್ಕಳು ಕೂಡ ಪಕ್ಕದಲ್ಲಿತ್ತು. ಪ್ರತಿ ವರ್ಷ ದೀಪಾವಳಿ ಬಂದಾದ ಕೂಡಲೂ ಕೂಡ ನೂರಾರು ಮಕ್ಕಳು ಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋರು, ಕಣ್ಣನ್ನ ಕಳ್ಕೊಳ್ಳೋರು. ಪಟಾಕಿ ಹೊಡೆಯೋಣ, ಹೌದು, ಸಂಭ್ರಮಾಚರಣೆ ಅಲ್ಲೂ ಬೇಕು. ಆದರೆ ಅದರಿಂದ ಆಗುವಂಥ ಅವಘಡಗಳಿಂದಾಗಿ ಶಾಶ್ವತವಾಗಿ ಈ ದೃಷ್ಟಿ ದೀಪವನ್ನು ಕಳ್ಕೊಂಡು ಬದುಕನ್ನು ಕತ್ತಲೆ ಮಾಡ್ಕೊಳ್ತಾರಲ್ಲ ಮಕ್ಕಳು, ಅವ್ರ ಬಗ್ಗೆ ನನಗೆ ಹೊಟ್ಟೆ ಹೊರತು ಅದ್ರ ಬಗ್ಗೆ ಬರೆದಿದ್ದೆ. ಇದನ್ನು ಯಾಕೆ ಉದಾಹರಣೆ ಕೊಡ್ತೀನಿ ಅಂತಂದರೆ, ದೃಷ್ಟಿ ಅನ್ನೋದು ಬಹಳ ಮುಖ್ಯವಾದದ್ದು. ಮನುಷ್ಯನಿಗೆ ಹಣ ಅನ್ನೋದು ಬದುಕು ನಡೆಸೋದಕ್ಕೆ ಬೇಕೇ ಹೊರತು ಆರೋಗ್ಯ ಅನ್ನೋದು, ಅದರಲ್ಲೂ ವಿಶೇಷವಾಗಿ ದೃಷ್ಟಿ ಅನ್ನೋದು ಅದೆಲ್ಲದಕ್ಕಿಂತ ಮುಖ್ಯವಾದದ್ದು. ಯಾಕೆಂದರೆ ನಿಮ್ಮಲ್ಲಿ ಇಲ್ಲಿರುವಂಥವ್ರು ಯಾರು ಆಪರೇಷನ್ ಒಳಗಾಗಿದ್ರೆ ಒಂದ್ಸರಿ ದೃಷ್ಟಿ ದೋಷ ಬಂದಾದ ನಂತರ ಆ ದೃಷ್ಟಿಯ ಮಹತ್ವ ಅರ್ಥ ಆಗುತ್ತೆ ನಿಮಗೆ. ಅದನ್ನು ವಾಪಸ್ ನೀವು ಪಡ್ಕೊಂಡಾದ ನಂತರ ಡಾಕ್ಟರ್ ಅಗರ್ವಾಲ್ ಸರು ಎಲ್ಲ ಒಳ್ಳೆ ಕೆಲಸವನ್ನು 10 ವರ್ಷಗಳಿಂದ ಮಾಡಿದ್ದಾರೆ. ನಮಸ್ಕಾರ ಮೈಸೂರು. ಇವತ್ತು ನಮ್ಮದು ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಮೈಸೂರು ಶಾಖೆ ಓಪನ್ ಆಗಿ 10 ವರ್ಷ ಆಯಿತು. 2016ರಲ್ಲಿ ನಾವು ಮೊದಲನೇ ಶಾಖೆ ಇಲ್ಲಿ ಓಪನ್ ಮಾಡಿದ್ವಿ. ಸೊ 2016ರಲ್ಲಿ ನಾವು ಒಂದೇ ಶಾಖೆ ಇತ್ತು. ಇವಾಗ 26ರಲ್ಲಿ ಅಂದರೆ 10 ವರ್ಷದ ಸಮಯದಲ್ಲಿ ನಾವು 7 ಶಾಖೆಯನ್ನು ನಾವು ಮೈಸೂರು ವಿಭಾಗದಲ್ಲಿ ನಡೆಸ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಒಂದು ಹೆಮ್ಮೆಯ ವಿಷಯ. ಇದೆಲ್ಲಕ್ಕೂ ಕಾರಣ ಅಂದರೆ ಮೈಸೂರು ಜನತೆ ನಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆ, ಆ ವಿಶ್ವಾಸದಿಂದ ನಾವು ಇಲ್ಲಿವರೆಗೂ ಮುನ್ನಡ್ಕೊಂಡು ಬಂದಿದ್ದೀವಿ. ನಮ್ಮದು ಮೈಸೂರಲ್ಲಿ 3 ಸೆಂಟ್ರ್ ಇದೆ. ಒಂದು ಕುವೆಂಪು ನಗರಲ್ಲಿ, ಒಂದು ಜಯಲಕ್ಷ್ಮೀಪುರಮಲ್ಲಿ, ಇನ್ನೊಂದು ದೇವರಾಜ್ ಮಾರ್ಕೆಟ್ ಹತ್ರ ಇದೆ. ಇನ್ನೂ 4 ಸೆಂಟ್ರ್ಗಳನ್ನು ನಾವು ಐ ಕ್ಲಿನಿಕ್ಸ್ ಅಂತ ಹೇಳ್ತೀವಿ. ಈ ಸೌಲಭ್ಯ ಬೇಸಿಕ್ಲಿ ಮೈಸೂರಿಂದ ಹೊರಗಡೆ ಇರೋ ಜನಕ್ಕೆ, ಹಳ್ಳಿಗಳಿಂದ ಎಲ್ಲ ವ್ಯವಸ್ಥೆಗೂ ಅವ್ರು ಇಲ್ಲಿವರೆಗೂ ಬರೋಕ್ಕಾಗಲ್ಲ ಅಂತ ಒಂದು ಉದ್ದೇಶದಿಂದ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಆ್ಯಕ್ಚುಲಿ ಐ ಕ್ಲಿಯರ್ ಅಂತ ಒಂದು ಸೌಲಭ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ 4 ಸೆಂಟ್ರು ನಮ್ಮ ಮೈಸೂರು ಇದಕ್ಕೆ ಇದೆ. ಒಂದು ವಿರಾಜ್ಪೇಟಲ್ಲಿ, ಇನ್ನೊಂದು ಕುಶಾಲನಗರಲ್ಲಿ, ಒಂದು ಹುಣಸೂರಲ್ಲಿ, ಇನ್ನೊಂದು ಕೊಳ್ಳೇಗಾಲಲ್ಲಿದೆ. ಸೊ ಈ ಸೌಲಭ್ಯವನ್ನು ಔಟ್ಸ್ಕಟ್ ಜನನ ಮೈಸೂರು ಈ ಸೌಲಭ್ಯ ತೊಗೊಳ್ಬೇಕು. ಇನ್ನೊಂದು ಹೆಮ್ಮೆ ವಿಷಯ ಅಂದರೆ, ನಾವು ಮೊದಲನೇ ಶುರು ಮಾಡಬೇಕಾದ್ರೆ ಬರೀ ಒಂದು ಪೊರೆಗೆ ಅಂತ ಒಂದು ಸೀಮಿತವಾಗಿರೋ ವ್ಯವಸ್ಥೆ ಅಥವಾ ಟ್ರೀಟ್ಮೆಂಟ್ ಮಾತ್ರ ಇಲ್ಲಿತ್ತು. ಇವತ್ತು ಅದು ಬೆಳೆದು ಬಿಟ್ಟು ಈಗ ಅತ್ಯಾಧುನಿಕ, ನಾವು ಯಾವುದೇ ಪೊರೆ ಆಪ್ರೇಷನಿಗೆ ನಾವು ಮಲ್ಟಿಫೋಕಲ್ಲು, ಟ್ರೈಫೋಕಲ್ ಐವೋಲ್ಸ್ ಅಂದರೆ ಪ್ರೀಮಿಯಮ್ ಲೆನ್ಸ್ಗಳನ್ನು ಹಾಕಿಬಿಟ್ಟು ಎಂಥದೇ ಕಷ್ಟಕರವಾದ ರೆಟಿನಾ ಕಾಯಿಲೆಗಳು ಅಂದರೆ ಈ ಡಯಾಬಿಟಿಕ್ ರಿಲೇಟೆಡ್ ಇರಲಿ ಅಥವಾ ಈ BP ರಿಲೇಟೆಡಿಂದ ಬರೋ ಕಾಯಿಲೆಗಳಿಗೆ ರೆಟಿನಾ ಚಿಕಿತ್ಸೆನೂ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಅಕ್ಯುಲೋಪ್ಲಾಸ್ಟಿ ಅಂತ ಹೇಳ್ತೀವಿ, ಅಂದರೆ ಕಣ್ಣು ಸುತ್ತ ಇರೋ ತೊಂದರೆ ಅಥವಾ ಅಲ್ಲಿಂದ ಕಣ್ಣಿಂದು ಪಕ್ಕ ಇರೋ ಎಲುಬಿಂದ ಆಗಿರೋದ್ಬೋದು, ಮಸಲ್ಸಿಂದ ಬರೋ ಕಾಯಿಲೆ, ಅದನ್ನು ಇಲ್ಲಿ ನಾವು ಚಿಕಿತ್ಸೆ ಮಾಡ್ತೀವಿ. ಇನ್ನೊಂದು ರಿಫ್ರಾಕ್ಟಿವ್ ಸರ್ಜರೀಸ್ ಅಂತ ಹೇಳ್ತೀವಿ. ಅದೊಂದು ಹೆಮ್ಮೆ ವಿಷಯ ಅಂದರೆ, ಈಗ ನಾವು ಒಂದು ವಯಸ್ಸು ಅಂದರೆ ಯಂಗ್ ಏಜಲ್ಲಿ ನನಗೆ ಈ ಕನ್ನಡಕ ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಅದನ್ನು ರಿಫ್ರಾಕ್ಟಿವ್ ಪ್ರೊಸೀಜರ್ಸು ನಾವು ಇದೇ ಮಳಿಗೆಯಲ್ಲೇ ಮಾಡ್ತೀವಿ. ಸೊ ಈ ಗ್ಲಕೋಮಾ ಅನ್ನೋದು ಈವನ್ ಒಂದು ಸೈಲೆಂಟ್ ಕಿಲ್ಲರ್ ಡಿಸೀಸ್ ಥರ, ಅದಕ್ಕೆ ರಿಲೇಟೆಡೂ ಸಂಬಂಧಪಟ್ಟದ್ದು ಟೆಸ್ಟ್ಗಳಾಗಿರ್ಬಹುದು ಅಥವಾ ಆಪ್ರೇಷನ್ ಆಗಿರ್ಬೋದು ಅಥವಾ ನಾವು ಐ ಡ್ರಾಪ್ಸಿಂದನೂ ಕ್ಯೂರ್ ಮಾಡೋ ಅಂಥ ಒಂದು ಲೆವೆಲ್ವರೆಗೂ ಇದು ಬೆಳ್ಕೊಂಡಿದೆ. ಮುಂಚೆ ಎಲ್ಲ ನಾವು ಯಾವುದೇ ಅತ್ಯಾಧುನಿಕ ಅಥವಾ ತುಂಬ ಕ್ಲಿಷ್ಟಕರವಾದ ಕಣ್ಣಿನ ಸಮಸ್ಯೆ ಬಂದರೆ ನಾವು ಮುಂಚೆ ಎಲ್ಲ ಮೆಟ್ರೋ ಸಿಟೀಸಿಗೆ ನೋಡ್ತಿದ್ವಿ. ಅಂದರೆ ಪೇಷಂಟು ಬ್ಯಾಂಗ್ಳೂರಿಗೆ ರೆಫರ್ ಮಾಡಿದೆ, ಬಾಂಬೆ ರೆಫರ್ ಮಾಡಿದೆ, ಚೆನ್ನೈಗೆ ಮಾಡಿದೆ ಅಂತ. ಅದೊಂದು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ. ಅಂದರೆ ಆ ಎಲ್ಲ ವ್ಯವಸ್ಥೆನೂ ನಾವು ಇಲ್ಲೇ ಒಂದೇ ಸೂರಿನಡಿ ಮೈಸೂರು ಜನತೆಗೆ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ರೆಫರಲ್ ತುಂಬ ಕಡಿಮೆ ಆಗಿ ನಮ್ಮ ಮೈಸೂರೇ ಮಟ್ಟಿಗೆ ಬೆಳೆದಿದೆ ಅಂತ ಹೇಳ್ಕೊಳ್ಳೋಕ್ಕೂ ಖುಷಿಯಾಗುತ್ತೆ. ಸೊ ಇದೆಲ್ಲದಕ್ಕೂ ಕಾರಣ ನಮ್ಮ ಮೈಸೂರು ಜನತೆ ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ. ಸೊ ತುಂಬ ಧನ್ಯವಾದ. ಇನ್ನೊಂದು ಅಂದರೆ ನಮ್ಮ ಹತ್ರ ಎಲ್ಲ ESI
CGHS ಮತ್ತು ECHS ESI ಎಲ್ಲ ಸೌಲಭ್ಯ ಇದೆ. ಬೇಸಿಕಲಿ ಇದನ್ನು ಏನಕ್ಕೆ ಅಂದರೆ ನಾವು ಎಲ್ಲ ವರ್ಗದ ಜನತೆಗೂ ಇದು ಮುಟ್ಟಬೇಕು. ಬರೀ ನಾನು ದುಡ್ಡಿರೋರು ಕಾರ್ಪೊರೇಟ್ ಹಾಸ್ಪಿಟ್ಲ್ ಇದೆ ಅದಕ್ಕೆ ಅಂತ ಸೀಮಿತವಲ್ಲ. ಅಂದರೆ ನಾವು ಎಕ್ಸ್ ಆರ್ಮಿ ಮೆನ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿರಲಿ, ಗೌರ್ಮೆಂಟ್ ಎಂಪ್ಲಾಯೀಸಿ, ಸರ್ಕಾರಿ ಎಂಪ್ಲಾಯೀಸ್ ಆಗಿರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟು, KSRTC ಯಾವ ಥರದವ್ರೂ ಬಂದು ಇಲ್ಲಿ ನಾವು ಒಂದು ಸುಲಭ ರೀತಿಯಲ್ಲಿನೂ ತುಂಬ ಅಮೌಂಟ್ ಇಲ್ಲದೆ ಇರೋ ಇದರಿಂದ, ಅಂದರೆ ಕಾರ್ಪೊರೇಟ್ ಅಂತ ಇದರಿಂದ ಬರದೆ ಎಲ್ಲರಿಗೂ ಚಿಕಿತ್ಸೆ ಎಲ್ಲ ವರ್ಗಕ್ಕೂ ಸೀಮಿತ ಆಗಿ ಇರುತ್ತೆ ಅಂತ ಹೇಳೋಕ್ಕೆ ಸಂತೋಷ. ನಾನು ಡಾಕ್ಟರ್ ಕವಿತಾ ಅಂತ, ನಾನು ಇಲ್ಲಿ ಮುಖ್ಯ ವೈದ್ಯಾಧಿಕಾರಿ, ಕುವೆಂಪು ನಗರ್ ಬ್ರಾಂಚು, ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್.